ಜೈ ಹಿಂದ್. ಸೈನಿಕ್ ಅಕಾಡೆಮಿ ಮೈಸೂರಿನ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಸೊ ಇವತ್ತು ಸೈನಿಕ್ ಸ್ಕೂಲ್ದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್ 2.5 ಡಿವೈಡೆಡ್ ಬೈ 0.5 ಅಂತ ಹೇಳಿದ್ರೆ 2.5 ಡಿವೈಡೆಡ್ ಬೈ 0.5 ಇಂಟು ಅಂತ ಹೇಳಿದಾಗ ಬ್ರಾಕೆಟ್ ಹಾಕೊಳ್ಳಿ 0.1 ಮೈನಸ್ 0.05. ಸೊ ಇದು ಪಾಯಿಂಟ್ ಒಂದು ಡಿಜಿಟ್ ಆದ್ಮೇಲೆ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಸೇಮ್ ಇದು 5 ಇದ್ದಾಗ ಇದು 25 ಇದ್ದಂಗೆ 5 1s 5 5s. ಸೊ 5 ಇಂಟು 0.1 is 0.5 ಮೈನಸ್ 0.05. ಇಲ್ಲೇನು ಒಂದು 0 ಬೇಕಿದ್ರೆ ಹಾಕೊಳ್ಳಿ. ಏನಾಗುತ್ತೆ ಇದು ಆನ್ಸರು 0.45 is the right answer. Option? Yes, sir. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಇಲ್ಲೇ ಇರುತ್ತೆ. 1/9 plus 1/9 into 1/9 plus 1/9 into 1/9 plus 1/9. ಸೊ ಏನಾಗುತ್ತೆ ಅದು ಈಕ್ವಲ್ಸ್ 1/9. ಸೊ ಇಂಟು ನ ಫಸ್ಟ್ ಟೈಮ್ ಮಾಡ್ಕೊಂತೀರಾ. 1/9 into 1/9 1/81 plus 1/81 plus 1/9 ಈಕ್ವಲ್ಸ್ ಎಲ್ಸಿಎಂ ಎಷ್ಟಾಗುತ್ತೆ ಇದು 81 ಎಲ್ಸಿಎಂ. ಸೊ 81 ಇದು 81 ಆಗಬೇಕು ಎಷ್ಟು ಮಲ್ಟಿಪ್ಲೈ ಮಾಡ್ತೀರಾ 9. ಇಲ್ಲೂ 9 9 1s 9 plus 1 plus 1 plus ಇಲ್ಲಿ 9. ಸೊ ಎಷ್ಟಾಯ್ತು 20. ಸೊ 20/81 20/81 ಆಪ್ಷನ್. ಅರ್ಥ ಆಯ್ತಾ? ಡೌಟ್ ಇದೆಯಾ ಇಲ್ಲಿ? ಸೊ ನೆಕ್ಸ್ಟ್ ಕ್ವಶನ್, ಸಂಜಯ್ ಹ್ಯಾಸ್ ಸ್ಟಾರ್ಟೆಡ್ ಎ ಬಿಸ್ನೆಸ್ ಬೈ ಇನ್ವೆಸ್ಟಿಂಗ್ rupees. ಸ್ವಲ್ಪ ಕ್ವಶನ್ ಪೇಪರ್ ನೋಡಿ, ಇಲ್ಲಿ ಮಿಸ್ಟೇಕ್ ಆಗಿದೆ. ಎಷ್ಟಿದೆ ಅಂತ ಸಂಜಯ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ? ಸಂಜಯ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ 18,000. ದೀಪಕ್ ಇನ್ವೆಸ್ಟೆಡ್ 24,000. ಆಫ್ಟರ್ 4 months ದೀಪಕ್ ಇನ್ವೆಸ್ಟ್ ಆಫ್ಟರ್ 4 months. ಫಸ್ಟ್ ಅಂದ್ರೆ ಒಂದು ಆಫ್ಟರ್ if there was a profit of rupees 17,850 in the year, 1 year end, 1 year ಎಷ್ಟು ಮಂತ್ ಬರುತ್ತೆ 12 months. ಸೊ ಸಂಜಯ್ ಫಸ್ಟ್ ಇನ್ವೆಸ್ಟ್ ಮಾಡಿರೋದ್ರಿಂದ ಇಂಟು 12 ಮಾಡಿ. ದೀಪಕ್ ಆಫ್ಟರ್ 4 years ಬಂದಿರೋದು 4 ತಿಂಗಳು ಆಗಿದೆ ಅಂದ್ರೆ ಎಷ್ಟು ತಿಂಗಳಿದೆ 8 ತಿಂಗಳಿದೆ. ಸೊ ಹಂಗಾಗಿ ಇದು 8, ದೀಪಕ್ಗೆ 8 ಹಾಕ್ಬೇಕು. ಸೊ ಇದು 3030 ಕ್ಯಾನ್ಸಲ್. 12 1s 12 2s 2 1s 2 9s. ಸೊ ಅಂದ್ರೆ ನಾವು ಎಷ್ಟು ಭಾಗ ಮಾಡ್ಬೇಕಾಗುತ್ತೆ? ಒಟ್ಟು ಸಂಜಯ್ಗೆ 9 ಭಾಗ, ದೀಪಕ್ಗೆ 8 ಭಾಗ. ಒಟ್ಟು ಎಷ್ಟು ಭಾಗ ಮಾಡ್ಬೇಕು? ಇವ್ರಿಗೆ 9 ಭಾಗ, ಒಟ್ಟು 17 ಭಾಗ ಕೊಡ್ಬೇಕು. ಇವ್ರಿಗೆ 9 ಭಾಗ ಕೊಡ್ಬೇಕು, ಸಂಜಯ್ಗೆ ದೀಪಕ್ಗೆ 8 ಭಾಗ ಕೊಡ್ಬೇಕು. ಹಾಗಾಗಿ ಟೋಟಲ್ ಎಷ್ಟು ಭಾಗ ಕೊಡ್ಬೇಕು? ಟೋಟಲ್ ಎಷ್ಟು ಭಾಗ ಮಾಡ್ಬೇಕು? ಟೋಟಲ್ 17 ಭಾಗ. ಸೊ ನಮ್ಗೆ ಕೇಳಿರೋದೇನು? ವಾಟ್ ವಿಲ್ ಬಿ ದ ಶೇರ್ ಆಫ್ ದೀಪಕ್? ದೀಪಕ್ ಎಷ್ಟು ಭಾಗ ಕೊಡ್ಬೇಕು ನಾವು? 8 ಭಾಗ. ಸೊ ದೀಪಕ್ ಶೇರ್ ಏನಾಗುತ್ತೆ ಅಂತ ಹೇಳಿದ್ರೆ 17ರಲ್ಲಿ ನಾವು ಎಷ್ಟು ಕೊಡ್ಬೇಕು? 8. ಸೊ ಇನ್ನು ಪ್ರಾಫಿಟ್ ಬಂದಿರೋದು ಎಷ್ಟು? 17,850 ಬಂದಿದೆ. 17 1s 17 0 ಹಾಕ್ಬೇಕು, ಯಾಕಂದ್ರೆ ಒಂದು ನಂಬರ್ ಡಿವೈಡ್ ಆಗಲ್ಲ. 17 5s ಇದೊಂದು 0. ಸೊ ನೀವು 8 zeros 0, 8 5s 40, 8 1s 8, 8,400. ಸೊ ಆಪ್ಷನ್ ಎ ಕರೆಕ್ಟ್. ಅರ್ಥ ಆಯ್ತಾ? ಸೊ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಸಂಜಯ್ ಮತ್ತೆ
ದೀಪಕ್. ಸಂಜಯ್ ಎಷ್ಟು ಇನ್ವೆಸ್ಟ್ ಮಾಡಿದ್ದು ಇಷ್ಟು, ಒಂದು ವರ್ಷಕ್ಕೆ ಎಷ್ಟು ತಿಂಗಳು, 12 ತಿಂಗಳು. ದೀಪಕ್ ಎಷ್ಟು, 24,000 ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ 4 ತಿಂಗಳು ಆದ್ಮೇಲೆ ಬಂದಿರೋ, ಆಫ್ಟರ್ 4 months ದೀಪಕ್ ಬಿಕೇಮ್ ದ ಪಾರ್ಟ್ನರ್. ಹಂಗಾಗಿ 4 ತಿಂಗಳು ಆದ್ಮೇಲೆ ಬಂದಿರೋದ್ರಿಂದ ಇದು ಎಷ್ಟು ತಿಂಗಳ ಇನ್ವೆಸ್ಟ್ ಮಾಡಿದಾಯ್ತು, 8 ತಿಂಗಳು. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಮಾಡಿದಾಗ ಇದು ಇವ್ರಿಗೆ ಸಂಜಯ್ಗೆ 9 ಭಾಗ ಕೊಡ್ಬೇಕು, ದೀಪಕ್ಗೆ 8 ಭಾಗ. ಟೋಟಲ್ ಎಷ್ಟು ಭಾಗ ಕೊಡ್ಬೇಕು, 17ರಲ್ಲಿ ದೀಪಕ್ ಭಾಗ ಎಷ್ಟು, 8. ಅದೇ ಸಂಜಯ್ ಕೇಳಿದ್ರೆ 9/17 ಮಾಡ್ಕೋಬೇಕಾಗುತ್ತೆ. ಕ್ವಶನ್ ಪೇಪರ್ ಯಾವ ರೀತಿ ಕೇಳ್ತಾರೆ ಆ ರೀತಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಹೋಗೋಣ. If A is to B is 5 is equal to 5 is to 6 and B is to C is 9 is to 10, then the value of A is to B is to C is ಅಂತ ಕೇಳಿದ್ದಾರೆ. So A is to B, so A B C ಈ ತರ ಬರ್ಕೊಳ್ಳಿ. A is to B ಎಷ್ಟು, 5 ಎಷ್ಟು, 6. B is to C ಎಷ್ಟು, 9 ಎಷ್ಟು, 10. ಸೊ ಇದಕ್ಕೆ ಯಾವ ತರ ಹೇಳ್ಕೊಟ್ಟಿದ್ದೀನಿ, ಇದು ಈ ತರ ಬರಬೇಕು, ಇದು ಸ್ಟ್ರೈಟ್, ನೆಕ್ಸ್ಟ್ ಕ್ರಾಸ್. ಸೊ 5 9s 45, 6 9s 54, 60. ಸೊ ಇಲ್ಲಿ ಒಂದೊಂದು ಇಷ್ಟುನ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಬೋದಾ ಯಾವ್ದಾದ್ರು ನಂಬರ್ ಇಂದ? ಈ 3 ನಂಬರ್ ಯಾವ ನಂಬರ್ ಡಿವೈಡ್ ಆಗುತ್ತೆ, 3 ಇಂದ. 3 15s 3 18s 3 20s. ಹಾಗಾಗಿ 15 is to 18 is to 20. 15 is to 18 is to 20. ಸೊ ಆಪ್ಷನ್ ಎ ಕರೆಕ್ಟ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ 9 is to 12 is equal to ಇಷ್ಟು ಅಂತ ಅಂದ್ರೆ ಏನಾಗುತ್ತೆ, ಡಿವೈಡ್ ಬೈ. ಸೊ ಹಾಗಾಗಿ 9 divided by 12. 9 divided by 12 ಆಫ್ ಪರ್ಸೆಂಟೇಜ್ ಇದೆ, ಹಾಗಾಗಿ ಏನು ಹಾಕತ್ತೀರಾ, 100 ಹಾಕಂತೀರಾ. ಇದು 3 3s 3 4s 4 25s. ಸೊ ನೀವು ಇದನ್ನ ಸಿಂಪ್ಲಿಫೈ ಮಾಡಿದ್ರು ಕೂಡ 3/4 ಅಂದ್ರೆ ಮುಕ್ಕಾಲ್ ಭಾಗ. ಎಷ್ಟು ಪರ್ಸೆಂಟ್, 75%. 25 3s 75%. ಆಪ್ಷನ್ ಸಿ. ಅರ್ಥ ಆಯ್ತಾ? ನೆಕ್ಸ್ಟ್, a student secured 30% marks out of total marks of 600. If he failed by 60 marks, the total marks required to pass exam. ಅವನು ಮಾರ್ಕ್ಸ್ ತೆಗೆದು 30% ತೆಗೆದಿದ್ದಾನೆ, 40 ಮಾರ್ಕ್ಸ್ ಬಂದಿದ್ರೆ ಪಾಸ್ ಆಗ್ತಾ ಇತ್ತು. ಈಗ ಏನಾಗಿದ್ದಾನೆ, ಅವನು ಫೇಲ್ ಆಗಿದ್ದಾನೆ. ಸೊ ಅಂದ್ರೆ 30% ಆಫ್ 30% ಆಫ್ 600 ತಂದು ಫೇಲ್ ಆಗಿದ್ದಾನೆ. ಅಂದ್ರೆ ಎಷ್ಟು ತೆಗಿಬೇಕಿತ್ತು, ಅವನು 60ನ ತೆಗಿಬೇಕಿತ್ತು. ಸೊ ಏನಾಗುತ್ತೆ, ಇದು 20 ಕ್ಯಾನ್ಸಲ್. ಇದೆಷ್ಟಾಯ್ತು, 180 ಪ್ಲಸ್ 60 ಎಷ್ಟಾಯ್ತು, 240. 240 is the rate. ಅರ್ಥ ಆಯ್ತಾ? ಯಾರ್ದಾರು ಅರ್ಥ ಆಗಿಲ್ಲ ಕೇಳಿ. ದೀಪಕ್, if 50% of a number is 20, what is 75% of the number? ಈಗ 50% ಇದೆ ಅಂದ್ರೆ 75% ಗೆ ಎಷ್ಟು ಪರ್ಸೆಂಟ್ ಬೇಕು, 25%. 50% 20 ಅಂದ್ರೆ 25% ಎಷ್ಟು, 10. ಅಂದ್ರೆ ನಾನು ಇನ್ನೊಂದು 10 ಸೇರಿಸ್ಕೋಬೇಕು. 10 ಸೇರಿಸ್ಕೊಂಡ್ರೆ ಎಷ್ಟು, 20 ಇದು. ಸೊ ಇದು ನಾನು ಬಾಯಿ ಲೆಕ್ಕದಲ್ಲೇ ಮಾಡ್ಬೋದು. ಸೊ 20 ಅಂದ್ರೆ ನೀವು ಪ್ರಾಬ್ಲಮ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗುತ್ತೆ. ಇದು ಬಾಯಿ ಲೆಕ್ಕದಲ್ಲೇ ಮಾಡಿದ್ರೆ ಸಿಂಪಲ್. 50% ಆಫ್ ಎ ನಂಬರ್, 50% ಆಫ್ ಎ ನಂಬರ್. ಯಾವ ನಂಬರ್ ಅಂತ ನಿಮ್ಗೆ ಗೊತ್ತಿಲ್ಲ. ಎಕ್ಸ್ ಈಸ್ ಅಂದ್ರೆ ಈಸ್ ಈಕ್ವಲ್ ಟು 20 ಅಂತ ಹಾಕೊಂಡಿರ್ತೀರಾ ಅಲ್ವಾ. 51s 52s ಅಂದ್ರೆ ಎಕ್ಸ್ ಈಕ್ವಲ್ಸ್ ಏನಾಯ್ತು, ಎಕ್ಸ್ ಈಕ್ವಲ್ಸ್ 40 ಅಂತ ಆಗಿದೆ. ನೆಕ್ಸ್ಟ್ ಮತ್ತೇನ್ ಕೇಳ್ತಿದ್ದಾರೆ, 75% ಆಫ್ ದ ನಂಬರ್. 75% ಆಫ್ ದ ನಂಬರ್. ದಟ್ ನಂಬರ್ is 40. So 25 3s are 25, 4s are 4 1s are 4 10s are 3 10s are
30. ನೀವು ಪ್ರಾಬ್ಲಮ್ ಮಾಡಿದ್ರು ಇಷ್ಟೇ, ಬಾಯ್ಲೆಕ್ಕ ಮಾಡಿದ್ರು ಕೂಡ ಅಷ್ಟೇ. ಸ್ವಲ್ಪ ಫಸ್ಟೇ ತಲೆ ಓಡಿಸ್ಲಿಕ್ಕೆ ಟ್ರೈ ಮಾಡಿ, ಗೊತ್ತಾಗಲಿರೋದು ಪ್ರಾಬ್ಲಮ್ ತರ ಮಾಡಿ, ಆಯ್ತಾ. ನೆಕ್ಸ್ಟ್ ಇನ್ನೇನು ಡೌಟ್ ಇದೆಯಾ? ವಾಟ್ ಪರ್ಸೆಂಟ್ ಈಸ್ 10 ಮೀಟರ್ ಆಫ್ 25 ಮೀಟರ್? ಸೊ ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ಈಸ್ ಅಂದ್ರೆ ಏನು? ಇಸ್ ಈಕ್ವಲ್ ಟು ಆದ್ಮೇಲೆ ನಿಮಗೆ 10 ಬರಬೇಕು. ಆಫ್ ಅಂದ್ರೆ ಏನು? ಇಂಟು. ವಾಟ್ ಪರ್ಸೆಂಟ್ ಅಂದ್ರೆ ವಾಟ್ ಅಂದ್ರೆ ಗೊತ್ತಿಲ್ಲ ತಾನೆ, ಅದಕ್ಕೆ ವಾಟ್ ಪರ್ಸೆಂಟ್, ಎಕ್ಸ್ ಪರ್ಸೆಂಟ್ ಆಫ್ 25 ಈಸ್ 10 ಮೀಟರ್. ಸೊ ಹಾಗಾಗಿ 25 ಸೊ ಇದನ್ನೇನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. therefore x equals 40%. ಆಯ್ತಾ? ಸಿಂಪಲ್ ಆಗಿರುತ್ತೆ, ಸ್ವಲ್ಪ ನೀವು ಹುಷಾರಾಗಿ ಮಾಡ್ಬೇಕಷ್ಟೇ. ನೆಕ್ಸ್ಟ್, A can do a piece of work in 30 days while B can do it in 40 days. A and B working together can do it in how many days? ಸೊ ಇದಕ್ಕೆ ಫಾರ್ಮುಲಾ ಹೇಳಿದ್ದೀನಿ ಒಂದು, ಯಾವುದು? AB divided by A plus B ಹಾಕೊಂಡ್ರೆ ಸಾಕು. ಸೊ AB divided by A plus B ಅಂದ್ರೆ ಒಂದು ಎಷ್ಟು ಡೇಸ್ ಇದೆ? 30 ಡೇಸ್ ಇದೆ. A ಎಷ್ಟಿದೆ? 30 ಡೇಸ್. AB divided by A plus B ಫಾರ್ಮುಲಾ ಹಾಕೊಂಡ್ರೆ ನಿಮಗೆ ಸಿಂಪಲ್ ಆಗಿ ಬರುತ್ತೆ. ಎಷ್ಟು? ಒಂದು 30 ಡೇಸ್ ಇಂಟು 40 ಡೇಸ್ ಡಿವೈಡ್ ಬೈ A plus B. 30 plus 40 70 ಆಯ್ತು. 1010 ಕ್ಯಾನ್ಸಲ್. ಉಳ್ಕೊಂಡಿದ್ದೇನೋ 3 4s 120 ಡಿವೈಡ್ ಬೈ 7. 7 ಇಂದ ಡಿವೈಡ್ ಮಾಡ್ಬೋದು ಇದನ್ನ. 7 1s 7, ಇನ್ನು 5 ಕಂತು. 7 7s 49. ಇನ್ನು ಎಷ್ಟು ಕಂತು? 1 ಉಳ್ಕೊಂಡೈತೆ. ಅದನ್ನ ಎಷ್ಟು ಭಾಗ ಮಾಡ್ಬೇಕು? 7 ಭಾಗ ಮಾಡ್ಬೇಕು. ಅಂದ್ರೆ ಆಪ್ಷನ್ ನಿಮ್ಗೆ ಯಾವ್ದಿದೆ? 120/7 ಕೊಟ್ಟಿದ್ದಾನೆ. ಸೊ ಹಾಗಾಗಿ ನೀವು ಡಿವೈಡ್ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಸೊ 120 ಡಿವೈಡ್ ಬೈ 7 ಡೇಸ್. ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್, 10% can finish a piece of work in 15 days. In how many days the same work can be done by 25%? ಈಗ ಜನ ಜಾಸ್ತಿ ಆಗಿದೆ ಅಂದ್ರೆ ಕೆಲಸ ಏನಾಗುತ್ತೆ? ಬೇಗ ಮುಗಿಬೇಕು. ಇದಕ್ಕೆ ಫಾರ್ಮುಲಾ ಕಂತೀರಾ? M1 D1 equals M2 D2. ಈ ಫಾರ್ಮುಲಾ ಹಾಕೊಂಡ್ರೆ ಆಯ್ತು. M1 D1 equals M2 D2. So ಎಷ್ಟು men? 10 men can do a piece of work in 15 days. In how many days? 25%. So ಈಗ 5 ಇಂದ ಡಿವೈಡ್ ಮಾಡ್ಬೋದಾ? 5 5s 5 5 1s 5 2s. ಸೊ ಹಂಗಾಗಿ D ಎಷ್ಟು ಬಂತು? ಎಷ್ಟು ಡೇಸ್? 3 2s 6. ಸೊ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಗೊತ್ತಾಗ್ತಾ ಇದೆಯಾ? ಸೊ ನೆಕ್ಸ್ಟ್, a person bought eggs with the price of rupees 20 per dozen and sold them at the rate of rupees 2 per egg. What is his gain percent in the transaction? ಡಜನ್ ಅಂದ್ರೆ ಎಷ್ಟು ಇರುತ್ತೆ? 12. ಸೊ ಅಂದ್ರೆ 20 ರೂಪಾಯಿ ಕೊಡ್ತಾ ಇದ್ದಾರೆ. 12 ಒಂದೊಂದು 2 ರೂಪಾಯಿ ಮಾಡಿದ್ರೆ ಎಷ್ಟು ರೂಪಾಯಿ? 24 ರೂಪಾಯಿ. ಅವ್ನು ಕೊಟ್ಟಿದ್ದು ಎಷ್ಟು ರೂಪಾಯಿ? ಮಾರ್ತಿರೋದು ಎಷ್ಟಕ್ಕೆ? ಪ್ರಾಫಿಟ್ ಎಷ್ಟು ಸಿಕ್ತು? 20ಕ್ಕೆ 4 ಸಿಕ್ಕರೆ, 20ಕ್ಕೆ 4 ಸಿಕ್ಕರೆ 100ಗೆ ಎಷ್ಟು? ಅಂದ್ರೆ ನಿಮ್ಗೆ ಬಾಯ್ಲೆಕ್ತಲ್ಲಿ ಇದು ಬಂದ್ಬಿಡುತ್ತೆ ಅಲ್ವಾ? ಸೊ ಅದನ್ನೆಲ್ಲ ಬರೆಯುವಂತ ಅವಶ್ಯಕತೆ ಇದೆಯಾ? ಒಟ್ಟು ಒಂದು ಕಾಸ್ಟ್ ಪ್ರೈಸ್ ಎಷ್ಟು? 20. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು? 24. ಅಂದ್ರೆ 2 into 12 equals 24. ಸೊ ಹಂಗೆ ಪ್ರಾಫಿಟ್ ಎಷ್ಟು ಸಿಕ್ತು? 4 rupees. 20 rupeesಗೆ 4 rupees ಪ್ರಾಫಿಟ್ ಸಿಕ್ಕರೆ 100 rupeesಗೆ ಎಷ್ಟು? 21s 25s 5 4s 20% ಪ್ರಾಫಿಟ್. ಆಪ್ಷನ್ ಎ ಕರೆಕ್ಟ್. ಸೊ ಇದೇ ತರ ಪ್ರಾಬ್ಲಮ್ ಗಳೇನಾದ್ರು ಸಾಲ್ವ್ ಮಾಡೋದು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ಸೊ ಅವನ್ನ ಸಾಲ್ವ್ ಮಾಡ್ತೇನೆ.
ಮತ್ತೆ ಈ ತರದ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, Technical and Non-Technical Group, Agniveer GD, Soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school, education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building